ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ದಿನದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಮಾಮೂಲಿ 5 ಗಂಟೆಗೆ ಎದ್ದಂಗೆ ಇವತ್ತು ಕೂಡ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಕಿಚನ್ ಕಡೆಗೆ ಹೋಗೋದು. ಕಿಚನಿಂದಲೇ ನನ್ನ ಕೆಲಸ ಸ್ಟಾರ್ಟ್ ಆಗೋದು. ಈ ದಿನ ಸ್ಟಾರ್ಟ್ ಆಗ್ತಿರೋದು ಕಿಚನಿಂದನೇ. ನೋಡಿ, ಓವರ್ ನೈಟ್ ಸೋಕ್ ಮಾಡಿರೋ ಅಂಥ ಮೆಂತ್ಯ ಮತ್ತು ಚಿಯಾ ಸೀಡ್ಸು ನೀರನ್ನ ಕುಡಿದ್ಬಿಟ್ಟು ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ನೆನೆಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಅವಲಕ್ಕಿ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿರ್ತೀನಿ. ಲೂಸ್ ತರೋದ್ರಿಂದ ಒಂದೊಂದ್ಸಲ ಗಂಜಿ ಬಸ್ತೆ ಹಾಳಾಗ್ಬಿಡ್ತವೆ ಈಚೆಲಿಟ್ರೆ. ಅದಕ್ಕೋಸ್ಕರ ಅವಲಕ್ಕಿ ಮಾಡೋಣ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ. ಸಣ್ಣ ಸಣ್ಣ ಕಪ್ಪು ಹುಳ ಬರುತ್ತಲ್ಲ ಅಕ್ಕಿಗೆಲ್ಲ, ಆ ಥರದ್ದು ಬಂದ್ಬಿಡುತ್ತೆ ಈಚೆಲಿಟ್ರೆ. ಅದಕ್ಕೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಕವರಲ್ಲೇ ಇಟ್ಟಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಒಂದು 3-4 ಸಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ತುಂಬ ನೀರು ಹಾಕಿಟ್ಟು ಆಮೇಲೆ ನೀರನ್ನ ಬಸ್ತು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಆ ಥರ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಉಡಿ ಆಗಿ ಬರುತ್ತೆ. ಹಾಗೆ ಅಷ್ಟೆಲ್ಲ ರೆಡಿ ಮಾಡಿ ವೆಜಿಟೇಬಲ್ಸ್ ಇನ್ನು ಕಟ್ ಮಾಡಿ ಕಸ ಹೊಡ್ಕೊಂಡ್ಬಿಡೋಣ, ನೆಲ ಒರೆಸ್ಕೊಳ್ಳೋಣ. ಫ್ರೈಡೇ ಅಲ್ವಾ, ವಾರಕ್ಕೆಲ್ಲ ಬೇಗ ಮುಗಿಸ್ಕೊಳ್ಳೋಣ. ಟೈಮೇ ಆಗೋಗ್ಬಿಡುತ್ತೆ. ದಿನ ಒಂದೊಂದು ಸ್ಕೂಲಿಗೆ ಲೇಟಾಗಿ ಬಿಡೋದೇ ಆಗಿದೆ. ನಾನು ಅಷ್ಟು ಮಾಡಿಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡೋಕೆ ಫ್ರಿಜ್ಜಿಂದ ಈಚೆ ಎತ್ತಿಟ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ಕಸ ಹೊಡೆದು ನೆಲ ಒರೆಸಿ ಆಮೇಲೆ ತಿಂಡಿ ಅಡುಗೆ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗೋಗ್ಬಿಡುತ್ತೆ. ಏನಕ್ಕಪ್ಪ ಇವತ್ತು ಬೆಳಗ್ಗೆನೇ ಕಸನೆಲ್ಲ ಮಾಡ್ಕೊಂಡು ಒರೆಸೋದು ಎಲ್ಲ ಮಾಡಿಬಿಡೋಣ ಅಂತ ಇದ್ದೀನಿ ಅಂದರೆ, ನನ್ನ ಮಗನ ಇವಾಗ ಒಂದು 3 ಡೇಸಿಂದ ಲೇಟಾಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅವನಿಗೆ ಆ್ಯಕ್ಚುಲಿ 9:30 9:45 ಆದ್ರೂ ಮನೆಯಲ್ಲೇ ಇರ್ತೀವಿ. ಟೈಮೇ ಆಗೋಗ್ತಿದೆ. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋ ಅಷ್ಟರಲ್ಲಿ ಮುಗಿಸಿ ಹೋಗ್ಬಿಡೋಣ ಅಂದ್ಬಿಟ್ಟು, ಅದಕ್ಕೆ ಅವನು ಅಮ್ಮ ನೀನು ಪ್ರತಿದಿನ ಲೇಟಾಗಿ ಕರ್ಕೊಂಡು ಹೋಗ್ತಿದ್ದೀಯಾ, ನನಗೆ ಫಸ್ಟ್ ಬೆಂಚ್ ಸಿಗ್ತಿಲ್ಲ, ನನಗೆ ಬೇಜಾರಾಗ್ತಿದೆ, ನೀನು ಬೇಗ ಕರ್ಕೊಂಡು ಹೋಗು ನಾನು ಬೇಗ ಸ್ಕೂಲ್ ಹತ್ರ ಬಿಟ್ಟ ನೀನು ಬಂದ್ಬಿಟ್ಟು ಕೆಲಸ ಮಾಡ್ಕೊ ಅಂತ ಅಂತಿದ್ದ. ಅದಕ್ಕೆ ನಾನು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಅವನು ಬೇಗ ಕರ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಗ ಮುಗಿಸ್ಕೊತಾ ಇದ್ದೀನಿ. ಬೇಗ ಹೋದರೆ ಸ್ವಲ್ಪ ಹೊತ್ತು ಟಾಯ್ಸ್ ಕೊಡ್ತಾರೆ, ಆಟ ಆಡ್ಬೋದು, ಫ್ರಂಟ್ ಬೆಂಚಲ್ಲೇ ಕುತ್ಕೊಬೋದು. ನನಗೆ ಫ್ರಂಟ್ ಬೆಂಚಲ್ಲಿ ಕುತ್ಕೊಬೇಕು, ಮ್ಯಾಮ್ ಮುಂದೆನೇ, ಹಿಂದೆ ಕುತ್ಕೊಳೋಕೆ ಇಷ್ಟ ಇಲ್ಲ ಅಮ್ಮ ಪ್ಲೀಸ್ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಸರಿ ಮಗನೇ, ನಾಳೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊತೀನಿ, ಬೇಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಫಸ್ಟ್ ಎಲ್ಲ ಕಸ ಎಲ್ಲ ಹೊಡೆದಿದ್ದಾದಮೇಲೆ ಈಚೆನೂ ಗುಡಿಸೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗಿಬಿಟ್ರೆ ತಿಂಡಿ ಅಡುಗೆ ಎರಡೂ ಮಾಡೋದ್ರಿಂದ ಟೈಮ್ ಜಾಸ್ತಿ ಬೇಕಾಗುತ್ತೆ. ಫಸ್ಟ್ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ಮಾಡೋಣ, ಟೈಮ್ ಎಷ್ಟಾಗುತ್ತೆ ನೋಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಫಾಸ್ಟಾಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಏನು ಮಾಡೋಣಪ್ಪ ಅಂತಿದ್ದೆ. ಸಾಂಬಾರು ಬೇಡ, ಹಂಗೆ ಏನಾದರೂ ರೈಸು, ಚಿತ್ರಾನ್ನ ಈ ಥರದ್ದು ಏನಾದ್ರು ಮಾಡು ಅಂದರು. ಚಿತ್ರಾನ್ನ ಎಲ್ಲ ಕಾಮನ್ನು ಬೇಡ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ, ಸುಮ್ಮನೆ ನನ್ನ ಟೈಮ್ ಸೇವ್ ಆಗಲಿ ಅಂತ ಆ ಥರ ಹೇಳ್ತಾರೆ ಹಸ್ಬೆಂಡು. ಸರಿ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ಥರ ಮಾಡ್ಕೊಡೋಣ ಲೈಟಾಗಿ ಅಂದ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡೆಲ್ಲ ಮಾಡ್ತಾಯಿದ್ದೀನಿ. ಒಂದು ಬಾಂಡ್ಲಿ ಸ್ಟವ್ ಮೇಲೆ ಬಿಸಿಗಿಟ್ಟಿದ್ದೀನಿ. ಇದು ಯಾವ ಥರ ಮಾಡ್ತಾಯಿದ್ದೀನಪ್ಪ ಅಂದರೆ, ಸ್ವಲ್ಪ ಬಟರ್ ಹಾಕ್ಕೊಬೇಕು. ಇದು ಫ್ರೈಡ್ ರೈಸ್ ಥರ ಅಷ್ಟೇ, ಫ್ರೈಡ್ ರೈಸ್ ಅಲ್ಲ. ನೋಡಿ, ಬಟರ್ ಮೆಲ್ಟ್ ಆದಮೇಲೆ ಅದಕ್ಕೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಇದು ಮನೇಲೇ ಮಾಡಿರೋ ಅಂಥ ಪನ್ನೀರು ಲಾಸ್ಟಿಗೆ ಬೇಕಾದರೂ ಸೇರಿಸ್ಕೊಬೋದು. ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಪನ್ನೀರನ್ನ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಮಧ್ಯದಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಆಮೇಲೆ ಕಾಲಿಫ್ಲವರ್ ಬೇಯಿಸಿಟ್ಕೊಂಡಿರೋಂಥ ಕಾಲಿಫ್ಲವರ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಬೇಕು. ಉಪ್ಪು ಸೇರಿಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಗಳೆಲ್ಲ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಥರ ಸಿಂಪಲ್ ರೈಸು ಚೆನ್ನಾಗಿರುತ್ತೆ. ಬರೀ ವೈಟ್ ರೈಸು ಬೇರೆ ಈ ಚಿತ್ರಾನ್ನ ಇದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ. ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೈಸ್ ಅಂತೂ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ರೈಸ್ಗಳು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಸಿಂಪಲ್ ವೆಜಿಟೇಬಲ್ಸ್ ಕಮ್ಮಿ ಇತ್ತು, ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಶೇಂಗಾನ. ಏನಕ್ಕಪ್ಪ ಅಂದರೆ ಇದನ್ನು ನಾನು ಎಣ್ಣೆಲಿ ಕರೆದ್ಬಿಟ್ಟು ಹಾಕಲ್ಲ ಇದಕ್ಕೆ, ಅವಲಕ್ಕಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ಅದ್ರ ಜೊತೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ಅದ್ರ ಮೇಲೆ ಉದುರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಮಾಡಿದ್ನಲ್ಲ ರೈಸು, ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಬಾಣಲಿನ ನಾನು ಅದು ಮಾಡಿ ಸ್ವಲ್ಪ ಎತ್ತಿಟ್ಬಿಟ್ಟು ಮತ್ತೆ ವಾಶ್ ಮಾಡಿ ತೊಗೊಂಡಿದ್ದೀನಿ.
ಬಟರ್ ಹಾಕಿ ಸ್ವಲ್ಪ ಆನಿಯನ್ನು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಆಮೇಲೆ ಕ್ಯಾರೆಟು, ಈ ಕ್ಯಾಬೇಜು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಅರಿಶಿನ ಸೇರಿಸಿದ್ರೆ ಸ್ವಲ್ಪ ಕಲರಾಗಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಫ್ರೈ ಆಗಲಿ ಅಂತ ಅದು ಚಾಪಿಂಗ್ ಬೋರ್ಡ್ ಇಟ್ಟಿದ್ದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವಾಗ ನಾನು ಇದಕ್ಕೆ ಅವಲಕ್ಕಿ ನೆನೆಸಿಟ್ಟಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಕೂಡ ಅವಲಕ್ಕಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಮಗನ ಬಾಕ್ಸಿಗೆ ಹಾಕೋದಕ್ಕೆ ಅಂದ್ಬಿಟ್ಟು. ಈಗ ಮನೇಲಿ ಇದನ್ನು ತಿಂದು ಹೋಗ್ತಾನೆ ಈ ಅವಲಕ್ಕಿನ, ವೆಜಿಟೇಬಲ್ ಅವಲಕ್ಕಿ. ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ವೆಜಿಟೇಬಲ್ ಅವಲಕ್ಕಿ ರೆಡಿ ಆಯಿತು. ಇನ್ನು ನೀವು ಯಾವ ವೆಜಿಟೇಬಲ್ ಬೇಕೋ ಅದನ್ನೆಲ್ಲ ಸೇರಿಸ್ಕೊಬೋದು. ನಾನು ಇಲ್ಲಿ ಮನೇಲಿ ಏನಿದ್ದು ಅವನ್ನಷ್ಟೇ ಸೇರಿಸ್ಕೊತಾ ಇದ್ದೀನಿ. ವೀಕೆಂಡ್ ಬಂತಲ್ಲ, ವೀಕೆಂಡಲ್ಲಿ ಮತ್ತೆ ನಾನು ರೀಸ್ಟಾಕ್ ಮಾಡೋ ಅಂಥದ್ದು. ಹಾಗಾಗಿ ಮಧ್ಯ ಖಾಲಿ ಆಗೋಕ್ಕೆ ಬಂದಿತ್ತು, ಖಾಲಿ ಮಾಡಿಬಿಡೋಣ. ಎಲ್ಲಾದರೂ ವೀಕೆಂಡ್ ಎಲ್ಲಾದರೂ ಹೋದರೆ ಸುಮ್ಮನೆ ವೆಜಿಟೇಬಲ್ಸ್ ಇದ್ದರೆ ಮಾಡದೇ ಇದ್ದರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಇಲ್ಲೊಂದು ಸಲಾಡ್ ಕೂಡ ಮಾಡ್ಕೊತಿದ್ದೆ. ಬರೀ ರೈಸು, ಚಪಾತಿ ಈ ಥರಕ್ಕೆ ಏನಾದರೂ ಮಾಡಿದ್ರೆ ಈ ಥರ ಎಲ್ಲ ವೆರೈಟಿ ಸೈಜು ಮಾಡ್ತಾಯಿರ್ತೀನಿ. ಹಾಗೆ ಒಂದು ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡಿ ಅಷ್ಟರಲ್ಲೇ ಆಮ್ಲ ಜ್ಯೂಸು ಎಲ್ಲ ರೆಡಿ ಮಾಡಿಕೊಂಡು ಈಗ ಅವರು ಹಸ್ಬೆಂಡಿಗೆ ಟೈಮ್ ಆಗಿದೆ, ಅದಕ್ಕೆ ಅವ್ರಿಗೆ ಫಸ್ಟ್ ಒಂದು ಲೋಟ ಹಾಕ್ಬಿಟ್ಟು ಕೊಟ್ಟು ಬಂದೆ ಆಮ್ಲ ಜ್ಯೂಸನ್ನ. ಆಮೇಲೆ ಈ ಸಿಪ್ಪೆ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇಲ್ಲೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಮುಂಚೆ ತಿಂಡಿ ಅಡುಗೆ ಮಾಡ್ಕೊತಾನೆ ಸ್ವಲ್ಪ ಪಾತ್ರೆ ತೊಳೆದಿದ್ದೆ, ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನೆಲ ಒರೆಸೋದೊಂದು ಬಾಕಿ ಇದೆ. ಟೈಮೇ ಆಗೋಗ್ಬಿಡ್ತು, ಅವರು ಹೊರಡೋ ಟೈಮ್ ಆಯಿತು. ಈಗ ಅವರು ಹೊರಡೋ ಟೈಮಲ್ಲಿ ನಾನು ನೆಲ ಒರೆಸೋದು, ಕಸ ಗುಡಿಸೋದು ಮಾಡೋಕ್ಕಾಗಲ್ಲ. ಅಂದರೆ ಅವ್ರು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಮಾಡಬೇಕು, ಅವ್ರು ಹೋದ ತಕ್ಷಣ ಮಾಡಬಾರ್ದು. ಮನೆಯಿಂದ ಯಾರೇ ಹೊರಗಡೆ ಹೋಗ್ಮೇಲೆ ಆ ಥರ ಕೆಲಸ ಮಾಡಲ್ಲ ಯಾರೂ, ನಾನು ಆಗಿಲ್ಲ. ಈಗ ಅವ್ರನ್ನ ಕಳಿಸ್ಬಿಟ್ಟು ಹೋಗಿ ಟೆರೇಸಲ್ಲಿ ಗಾರ್ಡನಿಗೆ ನೀರು ಹಾಕಿ ಹಾಗೆ ಬಟ್ಟೆ ಒಣಗಾಕೋದಿದೆ ಅದನ್ನು ಒಣಗಾಕ್ಬಿಟ್ಟು ಆಮೇಲೆ ಬಂದು ನೆಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಬಟ್ಟೆ ಎಲ್ಲ ಆಗಿತ್ತು. ನಾನು ಅವ್ರನ್ನ ಕಳಿಸ್ಕೊಳಕ್ಕೆ ಬರೋ ಅಷ್ಟರಲ್ಲಿ ಇದು ಬಟ್ಟೆ ಕೂಡ ಆಗಿತ್ತು. ಒಣಗಾಕ್ಬಿಟ್ಟು ಟೆರೇಸಲ್ಲಿ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬಂದು ಈಚೆಲ್ಲಿ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಬಂದು ಒಳಗಡೆ ನಮ್ಮ ಮನೆ ಒರೆಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ. ಅವನಿಗೆ ಇವಾಗ ಆಮ್ಲ ಜ್ಯೂಸ್ ಕುಡಿಬಿಡು ಅಂತ ಹೇಳಿ ಕೊಡ್ತಾಯಿದ್ದೆ. ಬ್ರಷ್ ಮಾಡಿ ಬಂದು ಕುಂತಿದ್ದ. ಈಗ ಕುಡಿ ಅಂತ ಹೇಳಿದ್ದಕ್ಕೆ ಆಮೇಲೆ ಕುಡಿತೀನಿ ಸ್ನಾನ ಮಾಡಿ ಅಂತ ಎಲ್ಲ ಹೇಳ್ತಾಯಿದ್ದ. ಇಲ್ಲ ಕುಡಿಬಿಡು ಮಗನೇ, ಬೇಗ ಟೈಮ್ ಆಗಿಬಿಡುತ್ತೆ, ನಾನು ನೆಲ ಒರೆಸ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ನೀನು ಇನ್ನು ಕುಡ್ದೆ ನಾನು ನೆಲ ಒರೆಸೋ ಅಷ್ಟರಲ್ಲಿ ನೀನು ಆಮ್ಲ ಜ್ಯೂಸ್ ಕುಡ್ದು ಖಾಲಿ ಮಾಡಿದ್ರೆ ಆಮೇಲೆ ಸ್ನಾನ ಮಾಡಿಸ್ಬಿಡ್ತೀನಿ. ಆಮೇಲೆ ನೀನು ಸ್ನಾನ ಮಾಡ್ಕೊಂಬಂದು ನೀನು ಟಿಫನ್ ತಿನ್ಕೊಬೋದು, ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಬೇಗ ಪೂಜೆ ಮಾಡಿ ನೀನು ಹೇಳ್ತಿದ್ದೆಲ್ಲ ಪ್ರತಿದಿನ ಲೇಟಾಗಿ ಕರ್ಕೊಂಡು ಹೋಗ್ತಿದ್ಯಾ, ಬೇಗ ಕರ್ಕೊಂಡು ಹೋಗು ಅಂತ, ಬೇಗ ಕರ್ಕೊಂಡು ಹೋಗ್ತೀನಿ ಸ್ಕೂಲಿಗೆ ಅಂತ ಹೇಳಿ ಕೊಟ್ಟೆ. ಆವಾಗ ಕುಡ್ದ ಸುಮ್ಮನೆ. ನಾನು ಅಷ್ಟರಲ್ಲಿ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ದಿನ ನೆಲ ಒರೆಸೋದ್ರಿಂದ ಏನಷ್ಟು ಗಲೀಜಿರಲ್ಲ, ಬೇಗ ಆಗಿಬಿಡುತ್ತೆ. ಹಾಗಾಗಿ ನಾನು ಒರೆಸ್ಕೊಂಬಿಟ್ಟು ಬೇಗ ದಿನ ಒರೆಸ್ತೀನಿ ಅಂದ್ಬಿಟ್ಟು ಸೋಫಾ ಕೆಳಗೆ ಎಲ್ಲ ಬಿಟ್ಬಿಟ್ಟು ಒರೆಸಲ್ಲ, ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊತೀನಿ. ನನಗೆ ಯಾವಾಗಲೂ ನೀಟಾಗಿರಬೇಕು, ಸ್ವಲ್ಪನೂ ಡಸ್ಟು ಈ ಥರ ಗಲೀಜೇನು ಇರೋಂಗಿಲ್ಲ. ಇವನು ಅವಾಗವಾಗ ಏನಾದರೂ ಚೆಲ್ಲೋದು ಬೀಳ್ಸೋದು ಮಾಡಿ ಗಲೀಜು ಮಾಡಿದಾಗಲೂ ಅಷ್ಟೇ ಮಾಪ್ಕೊಂಡು ಒರೆಸ್ತಿರ್ತೀನಿ. ನಮ್ಮ ಹಸ್ಬೆಂಡ್ ಬೈತಿರ್ತಾರೆ ಯಾವಾಗಲೂ ಒರೆಸ್ಬಾರ್ದು ಹಂಗೇನಿಲ್ಲನ ಅಂತ. ಈಚೆ ಒರೆಸಿರ್ಲಿಲ್ಲ, ಕಸ ಬಿಡಿಸಿ ಬಿಟ್ಟಿದ್ದೆ. ಒಳಗಡೆ ಒರೆಸಿದ್ದಾದಮೇಲೆ ಅಲ್ಲಿ ಸ್ವಲ್ಪ ಇದನ್ನು ಮಾಪ್ ಹೆಚ್ಕೊಂಡು ಓಡಾಡುವಾಗ ನೀರು ಅನ್ಕಿರುತ್ತೆ, ಮತ್ತು ಒರೆಸ್ಬೇಕಾಗುತ್ತೆ ಅಂದ್ಬಿಟ್ಟು ಒಳಗಡೆ ಎಲ್ಲ ಒರೆಸಿದ್ದಾದಮೇಲೆ ಈಚೆನೂ ಕೂಡ ಬೇರೆ ಮಾಪಲ್ಲಿ ಒರೆಸ್ಕೊತಾ ಇದ್ದೀನಿ. ಒರೆಸಿದ್ದಾದಮೇಲೆ ಕಾಂಪೌಂಡಿಂದ ಈಚೆ ರಂಗೋಲಿ ಹಾಕಿ ತುಳಸಿ ಗಿಡದ ಹತ್ರನೂ ರಂಗೋಲಿ ಹಾಕ್ಬಿಟ್ಟು ಹೂವು ಕಿತ್ಕೊಂಬಂದಿದ್ದೀನಲ್ಲ ಅದನ್ನು ಬಾಗಿಲಿಗೆಲ್ಲ ಮುಡಿಸಿ ಬಂದು ಅವನನ್ನು ಸ್ನಾನ ಮಾಡಿಸಿ ನಾನು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಅವನು ಟಿಫನ್ ಮಾಡ್ಕೊಳ್ಳಿ ಅಂತ ಹಾಕ್ಕೊಂಬಂದು ಕೊಟ್ಬಿಟ್ಟು ಹೋಗ್ತೀನಿ. ಪ್ರತಿದಿನ ನಂದು ಒಂದೇ ಥರ ಇರುತ್ತೆ ರೊಟೀನು. ಸಾಟರ್ಡೆ ಸಂಡೇ ಮಾತ್ರ ಚೇಂಜ್ ಇರುತ್ತೆ, ಇನ್ನು ಇದ್ದಿದ್ದ ದಿನ ಎಲ್ಲ ಇದೇ ಥರ ಇರುತ್ತೆ. ಆ್ಯಕ್ಚುಲಿ ಫಸ್ಟ್ ಎದ್ದು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಮನೆ ಕೆಲಸ ಮಾಡಬೇಕು ಅಂತಾರೆ, ಬಟ್ ನನಗೆ ಅಷ್ಟು ಬೇಗ ಬಂದು ಹಾಕೋಕ್ಕಾಗಲ್ಲ. ಹಾಕಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಒಂದೊಂದು ದಿವಸ ಹಾಕ್ಬಿಡ್ತೀನಿ, ಬಟ್ ಪ್ರತಿದಿನ ಅದೇ ಥರ ಮಾಡೋಕ್ಕಾಗಲ್ಲ. ಒಂದಿನ ಟೈಮ್ ಅಡ್ಜಸ್ಟ್ ಆಗುತ್ತೆ, ಒಂದಿನ ಆಗೋಲ್ಲ. ಅವನಿಗೆ ಸ್ನಾನ ಮಾಡಿಸಿದ್ದಾಯಿತು, ಅವನು ಬಂದು ದೇವ್ರ ಮನೆಗೆ ಕೈ ಮುಗಿತಿದ್ದಾನೆ. ಕೈ ಮುಗಿದು ಶ್ಲೋಕ ಹೇಳಿ ಪ್ರೇಯರ್ ಮಾಡಿದ್ದಾದಮೇಲೆ ಟಿಫನ್ ಮಾಡಪ್ಪ ಅಂತ ಕರೆದೆ. ಹಾಕಿಟ್ಟಿದ್ದೆ ಪ್ಲೇಟಲ್ಲಿ ಪಪ್ಪಾಯಿ ಮತ್ತು ಅವಲಕ್ಕಿನ ಇಟ್ಕೊಂಡು ತಿಂತಿದ್ದ. ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡ್ಬಂದು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ.
ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಅವನಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಬೇಕು. ಅವ್ನು ಸ್ನಾನ ಮಾಡಿಸ್ಕೊಂಬಂದಾಗಲೇ ಲೋಷನ್ ಎಲ್ಲ ಹಚ್ಚಿ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಯೂನಿಫಾರ್ಮ್ ಒಂದು ಹಾಕ್ಕೊಬೇಕು. ಟಿಫನ್ ಮಾಡ್ಕೊ ಅಂತ ಹೇಳಿದ್ರೆ ಸ್ವಲ್ಪ ಲೇಝಿ ಮಾಡ್ತಾನೆ, ತಿನ್ನಲ್ಲ ಬೇಗ. ನಿಂದು ಕೆಲಸ ಎಲ್ಲ ಆಗಿದೆಯಲ್ಲ, ತಿನ್ನಿಸು ಅಮ್ಮ, ನಿಂದು ಬೇಗ ಪೂಜೆ ಆಗುತ್ತಲ್ಲ, ಇನ್ನೂ ಟೈಮ್ ಇದೆ ಅಂತ ಅಂತಿದ್ದ. ಇಲ್ಲ ನೀನೇ ತಿನ್ನಬೇಕು, ನಾನು ಎಷ್ಟು ದಿನ ತಿನ್ಸೋಕ್ಕಾಗುತ್ತೆ, ನೀನೇ ತಿನ್ನೋದು ಕಲ್ತ್ಕೊ ಅಂತ ಎಲ್ಲ ಅಂತಿದ್ದೆ. ಸರಿ ತಿಂತೀನಿ ಅಂತ ಅರ್ಧಂಬರ್ಧ ತಿಂದ್ಬಿಟ್ಟು ಪಪ್ಪಾಯಿ ಎಲ್ಲ ಖಾಲಿ ಮಾಡಿ 1-2 ಗುಕ್ಕ ಅವಲಕ್ಕಿ ತಿಂದು, ತಿನ್ನಿಸ್ಬಾ ನೀನೇ ತಿನ್ನಿಸ್ಬಾ, ಪೂಜೆ ಆಯ್ತಲ್ಲ ಇನ್ನೇನು, ಬಾ ತಿನ್ನಿಸು, ನೀವು ಪೂಜೆ ಮಾಡಿ ಆದಮೇಲೆ ಬಾ ತಿನ್ನಿಸು ಅಂತ ಬಂದು ಅಲ್ಲೂ ಕೂಡ ಹೇಳ್ತಾನೆ ಇದ್ದ. ಸರಿ ನಾನು ಪೂಜೆ ಮಾಡಿಬಿಟ್ಟು ಬಂದು ತಿನ್ನಿಸ್ತೀನಿ, ಬೇಗ ರೆಡಿ ಆಗಿದೆ ಅಂತ ಹೇಳಿ ಹಾಗೆ ಅವ್ನ ಬಾಕ್ಸಿಗೆ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಬೆಳಗ್ಗೆನೇ ಬಾಟ್ಲಿಗೆ ನೀರು ಹಾಕಿರಲಿಲ್ಲ, ಹಾಕ್ಬಿಟ್ಟು ಬಾಕ್ಸ್ ತಂದಿಡ್ತಿದ್ದೀನಿ. ಸ್ವೀಟ್ ಅವಲಕ್ಕಿ ಮತ್ತು ಅವನಿಗೆ ಕುಕ್ಕುಂಬರ ಹಾಕಿದ್ದೆ. ಇನ್ನೂ ಸ್ವಲ್ಪ ಅವಲಕ್ಕಿ ಬೌಲಲ್ಲಿ ಹಂಗೆ ಇದೆ, ಪ್ಲೇಟ್ ಮಾತ್ರ ತಗೊಂಡೋಗಿ ಒಳಗಿಟ್ಟಿದ್ದೇನೆ. ಖಾಲಿ ಆಯಿತು ಅಮ್ಮ, ಇನ್ನೊಂದು ಸ್ವಲ್ಪ ಇದೆ, ತಿಂತೀನಿ ಅಂತಲೇ ಹೇಳ್ತಿದ್ದ. ಎಷ್ಟೊತ್ತಾದರೂ ತಿನ್ನಲೇ ಇಲ್ಲ. ನಾನು ಯೂನಿಫಾರ್ಮ್ ಹಾಕೋಕ್ಕೆ ಕರೆದ್ರೆ, ಯೂನಿಫಾರ್ಮ್ ಹಾಕ್ಕೊಳಕ್ಕೆ ಕರೆದ್ರೆ ನಿಶಾ ಬರಲಿ ಅಮ್ಮ ಅವಾಗ ಹಾಕ್ಕೊತೀನಿ ಅಂತ ಹಿಂಗೆ ಆಡ್ತಿದ್ದ. ಅವಳು ಬರ್ತಾಳೋ ಬರಲ್ವೋ ಕೇಳೋಣ ಇರೋ ಅಂತ. ಅವ್ರ ಮನೇಲಿ ಗೆಸ್ಟ್ ಇದ್ದಾರೆ, ಹಾಗಾಗಿ ಅವ್ರ ಅಮ್ಮ ಬರ್ತಿಲ್ಲ, ಅವ್ರ ಪಪ್ಪನೇ ಬಿಡ್ತಿದ್ದಾರೆ. ಒಂದೊಂದು ದಿವಸ ಕರ್ಕೊಂಬರ್ತಾರೆ, ಒಂದೊಂದು ದಿವಸ ನಾನೇ ಹಾಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಫೋನ್ ಮಾಡಿ ಕೇಳೋಣ ಕೊಡಿಲಿ ಫೋನ್ನ ಅಂದರೆ, ನಾನು ಮಾತಾಡ್ತೀನಿ, ನಾನೇ ಮಾಡ್ತೀನಿ ಅಂತ ಎಲ್ಲ ಮಾಡ್ದೆ. ಮಾತೇ ಆಡಲಿಲ್ಲ, ಸುಮ್ಮನೆ ಇದ್ದ. ಅದಕ್ಕೆ ನಾನೇ ಮಾತಾಡಿದೆ. ಆಮೇಲೆ ನಾನು ಮಾತಾಡಬೇಕಿತ್ತು, ಅಮ್ಮ ನೀನು ಯಾಕೆ ಮಾತಾಡಿದೆ ಅಂತ ಎಲ್ಲ ಹೀಗೆ ಆಡ್ತಿದ್ದ. ಅದಕ್ಕೆ ನೆಕ್ಸ್ಟ್ ಮಾಡಿದಾಗ ನೀನೇ ಮಾತಾಡಿದೆ, ಇವಾಗ ಸ್ಕೂಲಿಗೆ ಟೈಮ್ ಆಗುತ್ತೆ, ಬಾ ಇಲ್ಲಿ ಯೂನಿಫಾರ್ಮ್ ಹಾಕ್ತೀನಿ ಅಂತ ಹಾಕ್ಬಿಟ್ಟು ಹಾಗೆ ತಿನ್ನಿಸ್ಕೊಂಡೆ ಹಾಕ್ತಾಯಿದ್ದೀನಿ. ಯೂನಿಫಾರ್ಮ್ ಹಾಕೋ ಅಷ್ಟರಲ್ಲಿ ನನಗೆ ಆಟ ಆಡಿಸ್ಬಿಡ್ತಾನೆ ಒಂದೊಂದು ದಿನ. ಇವತ್ತು ಸುಮ್ಮನೆ ಹಾಕಿಸ್ಕೊತಿದ್ದಾನೆ, ತಿನ್ನೋಕೆ ಇದು ಮಾಡ್ತಿದ್ದಾನೆ. ತಿನ್ನಲ್ಲ, ಸಾಕು ಹೊಟ್ಟೆ ತುಂಬಿದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಈಗ ತಿನ್ನಿಸ್ದೆ ಹೋದರೆ ಇನ್ನು ಬಂದಾಗಲೂ ಸರಿಯಾಗಿ ತಿನ್ನಲ್ಲ. ಇವತ್ತು ಸ್ವೀಟ್ ಅವಲಕ್ಕಿ ಹಾಕಿದ್ದೀನಲ್ಲ, ಮಧ್ಯಾಹ್ನ ತಿಂದಿರ್ತಾನಲ್ಲ, ಬಂದ ತಕ್ಷಣ ಹೊಟ್ಟೆ ಹಸ್ತಿರಲ್ಲ. ಈಗಲೇ ಬೇಡ, ಆಮೇಲೆ ತಿಂತೀನಿ, ಏನಾದ್ರು ಸ್ನ್ಯಾಕ್ಸ್ ಕೊಡು ಹಾಗೆ ಹೀಗೆ ಅಂತ ತಿನ್ನೋದೇ ಇಲ್ಲ. ಅದಕ್ಕೇ ಇವಾಗ ಚೆನ್ನಾಗಿ ತಿನ್ನಿಸಿ ಕಳಿಸಿದ್ರೆ ಆವಾಗಲೂ ತಿನ್ಕೊಂಬಂದಿದ್ರೆ ಓಕೆ ಅಂದ್ಬಿಟ್ಟು ಟಿಫನ್ ಪೂರ್ತಿ ಹಾಕ್ಕೊಟ್ಟಿರೋ ಅಂಥದ್ದು ನಾನು ಹಾಕಿರೋದೇ ಸ್ವಲ್ಪ ಪಪ್ಪಾಯಿ ತಿಂದಿದ್ದಾನೆ ಅಂತ. ಅದರಲ್ಲೂ ತಿಂದಂಗೆ ಬಿಟ್ಟು ಹೋಗೋಕ್ಕೆ ನೋಡ್ತಿದ್ದಾನೆ. ದಿನ ಅದನ್ನೇ ಅಭ್ಯಾಸ ಮಾಡ್ಕೊತಾನೆ. ಒಂದಿನ ಒಂದು ಸರಿ ಸಾಕು ಬಿಡು ತಿಂದಿದ್ದಿದೆಯಾ ಅಂತ ಬಿಟ್ಬಿಟ್ರೆ ಅಂದ್ಬಿಟ್ಟು ಫುಲ್ ಖಾಲಿ ಮಾಡಲೇಬೇಕು ಅಂತ ಕುಂಡಿಸ್ಕೊಂಡು ಎಷ್ಟೊತ್ತಾದರೂ ಪರವಾಗಿಲ್ಲ, ಟೈಮ್ ಇದೆ ಇನ್ನು, ತಿನ್ಕೋ ಅಂತ ತಿನ್ನಿಸ್ತಿದ್ದೆ. ಫೋನಲ್ಲಿ ಏನೋ ನೋಡ್ತೀನಿ ಸ್ಕೂಲ್ದು ಅಂತ ಇಸ್ಕೊಂಡವನು ಹಾಗೆ ಯೂಟ್ಯೂಬ್ ಹಾಕ್ಕೊಂಡು ನೋಡೋಕೆ ಹೋದ. ನಾನು ಅದಕ್ಕೆ ಕಿತ್ಕೊಂಡೆ, ಅದಕ್ಕೆ ಮುಗಿಸ್ಕೊಂಡು ಕೂತ್ಕೊಂಡೆ. ನಾನು ಪ್ಲೇಟೆಲ್ಲ ಇಟ್ಬಿಟ್ಟು ಟೈಮ್ ಆಗಿತ್ತಲ್ಲ ಕರ್ಕೊಂಡು ಹೋಗೋಣ ಅಂತ ಹೊರಟೆ. ನಡಿ ಶೂ ಹಾಕೋ, ಸಾಕ್ಸ್ ಹಾಕ್ಕೊಂಡು ಅಂತ. ಸಾಕ್ಸ್ ಹಾಕ್ಕೊತಿದ್ದ, ನಾನು ಶೂ ಹಾಕಬೇಕು. ಅಷ್ಟರಲ್ಲಿ ಲಾಕ್ ಮಾಡಿ ಹೋಗಿ ಗಾಡಿ ಬ್ಯಾಗೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ವಾಕಿಂಗ್ ಹೋಗಬೇಕು. ಇವತ್ತು ತುಂಬ ದಿನ ಆಯಿತು, 2-3 ದಿನದಿಂದ ಹೋಗೇ ಇಲ್ಲ ವಾಕಿಂಗು. ಹಾಗೆ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಮನೇಲಿ ಸ್ಟಿಚಿಂಗ್ ಕೆಲಸ ಅಂತ ಹೇಳಿದ್ನಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೈಟು ಇವತ್ತು ಡಿನ್ನರ್ಗೆ ಮುದ್ದೆ ಮತ್ತು ಉಪ್ಸಾರು ಮಾಡ್ಕೊಂಡಿದ್ದೆ. ಇದು ಮಿನಿ ವ್ಲಾಗ್ನ ಶೇರ್ ಮಾಡ್ತೀನಿ. ಇದಕ್ಕೆ ಸೇರಿಸ್ಬಿಟ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಮಾಡ್ತಿಲ್ಲ. ಇದು ಒಂದು ಮೇಲ್ಸ್ ಪ್ಲೇಟ್ ಯಾವ ಥರ ಇರಬೇಕು ಅಂತ ಹೆಲ್ತಿಯಾಗಿ, ಅದಕ್ಕೆ ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು ಅಂತ ಇಲ್ಲಿ ಈ ಥರ ಪಿರಮಿಡ್ ಟೈಪಲ್ಲಿ ಕೊಟ್ಟಿದ್ದಾರೆ. ಡೈರಿ ಪ್ರಾಡಕ್ಟ್ಸ್ ಯಾವುದು, ಮೀಟ್ ಗ್ರೂಪ್ ಯಾವುದು, ವೆಜಿಟೇಬಲ್ಸ್ದು, ಫ್ರೂಟ್ಸ್ದು, ಹಾಗೆ ಗ್ರೈನ್ಸ್ದು ಯಾವುದು ಅಂತ ಎಲ್ಲ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಇದು ಒಂದು ಸ್ಕೂಲ್ದೇ ಆ್ಯಕ್ಟಿವಿಟಿ, ಟೀಮ್ 1 ಅಂತ ಇದು. ಅದನ್ನು ಮಾಡೋಕ್ಕೆ ಮೆಸೇಜ್ ಹಾಕಿದ್ರು, ಅದಕ್ಕೆ ಹೇಳಿದ್ದಕ್ಕೆ ತಕ್ಕೊಡು ಅಂತ ಅವ್ರ ಅಪ್ಪ ಬಂದಮೇಲೆ ತೆಗೆಸ್ಕೊಂಡು ಮಾಡ್ದೆ. ತುಂಬ ಖುಷಿ ಆಯಿತು, ಎಲ್ಲ ಐಡೆಂಟಿಫೈ ಮಾಡ್ತಾನೆ ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.